ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ಯುಗಾರಂಭ ಆಗಿದೆ. ಈಗಷ್ಟೇ ಪದಗ್ರಹಣ ಸಮಾರಂಭ ಮುಕ್ತಾಯವಾಗಿ ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಬಂದಿರುವಂತಹ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ಕಚೇರಿಯಲ್ಲಿ ಒಂದು ವಿಶೇಷ ಪೂಜೆಯನ್ನು ಈಗ ಇಟ್ಕೊಂಡಿದ್ದಾರೆ. ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ವಿಶೇಷ ಪೂಜೆಯನ್ನು ಅಲ್ಲಿ ನೆರವೇರಿಸ್ತಾ ಇದ್ದಾರೆ. ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತಹ ಅವರ ಕಚೇರಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಬಂದರು. ಕಚೇರಿ ಸಂಖ್ಯೆ 323 ಇದೇ ಕಚೇರಿ. ಇದು ಸಿಎಂ ಅವರಿಗೆ ನಿಯೋಜನೆ ಮಾಡಿರುವಂತಹ ಒಂದು ಕಚೇರಿ. ಇದು ಈಗಾಗಲೇ ಕಚೇರಿಯ ನಾಮಫಲಕ ಇದೆಲ್ಲವೂ ಕೂಡ ಬದಲಾಗಿದೆ. ಡಿಕೆ ಆಗಮನಕ್ಕೂ ಮುನ್ನವೇ ಅಜಯ್ ಅವ್ರ ಕಡೆಯಿಂದ ಅಂದರೆ ಆ ಒಂದು ತುಂಬಾ ನೊಣವಿನಕೆರೆಯಲ್ಲಿ ಅಜಯ್ ಅವರ ಒಂದು ಸನ್ನಿಧಿ ಏನಿದೆ ಅನ್ನೋ ತುಂಬಾ ಬಹುವಾಗಿ ನಂಬುವಂಥ ಡಿಕೆ ಶಿವಕುಮಾರ್ ಅವರು ಅಲ್ಲಿಂದ ಅರ್ಚಕರು ಪುರೋಹಿತರೆಲ್ಲರೂ ಕೂಡ ಈಗಾಗಲೇ ಅಲ್ಲಿಗೆ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಒಂದು ವಿಶೇಷ ಪೂಜೆಯನ್ನು ಕೂಡ ಒಳಗೆ ಈಗ ನೆರವೇರಿಸ್ತಾ ಇದ್ದಾರೆ. ಸೊ ಇವತ್ತು ಪದಗ್ರಹಣ ಸಮಾರಂಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಮೊದಲು ಬಂದಾಗ ಎಲ್ಲರನ್ನೂ ಕೂಡ ಗಣ್ಯರನ್ನು ಆತ್ಮೀಯವಾಗಿ ಅಲ್ಲಿ ಬರಮಾಡಿಕೊಂಡಿದ್ದು ನೋಡಿ. ಅಲ್ಲಿ ಅಜಯ್ ಅವರು ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಅವರನ್ನು ಬಹಳವಾಗಿ ನಂಬ್ತಾರೆ. ಇನ್ಫ್ಯಾಕ್ಟ್ 200-250 ವರ್ಷಗಳ ಹಿಂದಿನ ಒಂದು ಪೀಠ ಏನಿದೆ ಗಂಗಾಧರ ಅಜ್ಜಯ್ಯ ಅವರನ್ನು ಬಹಳವಾಗಿ ಅವರ ಹೆಸರಿನಲ್ಲೇ ಇವತ್ತು ಅವರು ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ರು. ಅದೇ ಪೀಠದ ಈಗಿರುವಂಥ ಅಜಯನವರು. ಸೊ ಅವ್ರಿಗೂ ಕೂಡ ಬಹಳ ಗೌರವದಿಂದ ಕಾಣ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅವರು ಹೇಳಿದಂಥ ಮಾತುಗಳನ್ನು ಚಾಚೂ ತಪ್ಪದೆ ಶಿರ್ಸಾವಹಿಸಿ ಅವರು ಪಾಲಿಸ್ತಾರೆ. ಇನ್ಫ್ಯಾಕ್ಟ್ ಅವರು ಮಾತಾಡಬಾರ್ದು, ಸೈಲೆಂಟ್ ಆಗಿರಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ಅವರು ಹೇಳಿದರು ಅಜಯನವರು. ನೀವು ಯಾವುದೇ ರೀತಿ ಹೆಚ್ಚು ಭಾವೋದ್ವೇಗಕ್ಕೊಳಗಾಗಿ ಮಾತಾಡಬೇಡಿ ಅನ್ನುವಂಥದ್ರ ಬಗ್ಗೆ. ಮುಖ್ಯಮಂತ್ರಿಯಾಗಿ ಡಿಕೆ ನೇತೃತ್ವದಲ್ಲಿ ಮೊದಲ ಸಂಪುಟ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೂತನ ಸಿಎಂ ಡಿಕೆ ನೇತೃತ್ವದ ಸಂಪುಟ ಸಭೆ ನಡೆಯುತ್ತೆ. ಸಂಪುಟ ಸಭೆಯಲ್ಲಿ 13 ನೂತನ ಸಚಿವರು ಭಾಗಿಯಾಗಲಿದ್ದಾರೆ. ಇದು ಮೊದಲ ಸಂಪುಟ ಸಭೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅವರ ನೇತೃತ್ವದಲ್ಲಿ ನಡೆಯುವಂತ ಮೊದಲ ಸಂಪುಟ ಸಭೆ ಇದು. ಡಿಕೆ ಶಿವಕುಮಾರ್ ಅವರ ಜೊತೆಗೆ 13 ಜನ ನೂತನ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದಾರಲ್ಲ ಅವರಿರ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಇವರೆಲ್ಲರೂ ಕೂಡ ಈ ಸಚಿವ ಸಂಪುಟ ಸಭೆಯಲ್ಲಿ ಭಾಗಿಯಾಗೋರಿದ್ದಾರೆ. ಏನ್ ಚರ್ಚೆ ಆಗುತ್ತೆ ಅನ್ನೋದು ಕೂಡ ಕುತೂಹಲ. ಬಹಳ ಮುಖ್ಯವಾಗಿ ಇವತ್ತಿನ ಸಂಪುಟ ಸಭೆಯ ನಂತರ ಅವ್ರು ಏನ್ ಮಾತಾಡ್ತಾರೆ, ಇವತ್ತಿನ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಏನಾದ್ರೂ ಒಂದು ತೀರ್ಮಾನವನ್ನ ತಗೊಳ್ತಾರ, ಒಂದು ನಿರ್ಣಯ ಏನಾದ್ರೂ ತಗೊಳ್ತಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ತನ್ನ ಮೊದಲ ನಿರ್ಧಾರ, ತನ್ನ ಮೊದಲ ನಿರ್ಣಯ ಅಥವಾ ತನ್ನ ಮೊದಲ ಯೋಜನೆ ಅನ್ನುವಂಥದ್ದೇನಾದ್ರೂ ಸಂಪುಟ ಸಭೆಯಲ್ಲಿ ಇವತ್ತು ಮಾತಾಡ್ತಾರ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ.